ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ನಿಮ್ಮ ಪವನ್ ಸರ್. ವೆಲ್ಕಮ್ ಟು ವಾಗ್ಮಿ ಕಾಮರ್ಸ್ ಕ್ಲಾಸಸ್. ಇಂದಿನ ನಮ್ಮ ಚರ್ಚೆಯ ವಿಷಯ ಬಿಕಾಮ್ 3ನೇ ಸೆಮಿಸ್ಟರ್ನ ಕಮರ್ಷಿಯಲ್ ಅರ್ಥಮೆಟಿಕ್ಸ್ ಸಬ್ಜೆಕ್ಟ್ನ ಅನ್ಯುಟೀಸ್ ಚಾಪ್ಟರ್ನ 4ನೇ ಕ್ವಶನ್. ಈ ಕ್ವಶನ್ ನಿಮಗೆ 2015 KUD 7 ಮಾರ್ಕ್ಸಿಗೆ ನಿಮ್ಮ ಸೀನಿಯರ್ಸ್ ಕೇಳಿದಂಥ ಕ್ವಶನ್. ಏನಪ್ಪ ಕ್ವಶನ್ ಅಂದರೆ, ಆನ್ ಆರ್ಟಿಕಲ್ ವರ್ತ್ ₹15,000, 15,000 ರೂಪಾಯಿ ಬೆಲೆ ಬಾಳುವಂಥ ಒಂದು ಆರ್ಟಿಕಲ್ ಅನ್ನು ಪರ್ಚೇಸ್ಡ್ ಆನ್ ಇನ್ಸ್ಟಾಲ್ಮೆಂಟ್ ಪ್ಲಾನ್ ಪರ್ಚೇಸ್ ಮಾಡಿದ್ರಲ್ಲಿ ಅಂಡರ್ 5 ಈಕ್ವಲ್ ಇನ್ಸ್ಟಾಲ್ಮೆಂಟ್ಸ್ ಆನ್ಯುವಲಿ 5 ಇನ್ಸ್ಟಾಲ್ಮೆಂಟ್ಸ್ ತುಂಬ್ತಾ ಹೋಗೋದು. ಇದು ಅಂದ್ರೆ ವರ್ಷ 5 ವರ್ಷ ಆನ್ಯುವಲ್ ಇನ್ಸ್ಟಾಲ್ಮೆಂಟ್ಸ್ ತುಂಬ್ತಾ ಹೋಗೋದು. ಇನ್ಕ್ಲೂಡಿಂಗ್ ಕಂಪೌಂಡ್ ಇಂಟ್ರೆಸ್ಟ್ ಅಟ್ 10% ಪರ್ ಆ್ಯನಮ್ ಇದೆ. ನೆಕ್ಸ್ಟ್ ಆರ್ ಪೇಯಬಲ್, ಫೈಂಡ್ ದ ಅಮೌಂಟ್ ಆಫ್ ಆನ್ಯುವಲ್ ಪೇಮೆಂಟ್ ಅದಕ್ಕೆ ಇದ್ದಾನೆ. ಹೌದಾ? ಸೊ ಫಸ್ಟ್ ಗಿವನ್ ಇನ್ಫಾರ್ಮೇಶನ್ ಮಾಡ್ಕೋಬೇಕ್ರಿ. ಆರ್ಟಿಕಲ್ ವರ್ತ್ ₹15,000. ಸೊ AN is equal to ವ್ಯಾಲ್ಯೂ ಆಫ್ ಆರ್ಟಿಕಲ್ ಆರ್ ಪ್ರೆಸೆಂಟ್ ವ್ಯಾಲ್ಯೂ 15,000 ಇದೆ. 15,000 ಮಾಡ್ಕೊಂಡೆ. ನೆಕ್ಸ್ಟ್ N ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ ಎಷ್ಟಿದೆ? 5 ಈಕ್ವಲ್ ಇನ್ಸ್ಟಾಲ್ಮೆಂಟ್ಸ್. ನೆಕ್ಸ್ಟ್ I ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ? 10% ಪರ್ ಆ್ಯನಮ್ ಸಿಂಪಲ್ ಕಂಪೌಂಡ್ ಇಂಟ್ರೆಸ್ಟ್. ಸೊ 10% ಅನ್ನ ಈಗ ಬರ್ಬೋದು 10/100 0.1. ಸೊ A is equal to ವಾಟ್? ಕ್ವಶನ್ ನಮ್ಗೆ ನಾವು ನೆಕ್ಸ್ಟ್ AN is equal to A upon I 1 minus 1 upon 1 plus I raised to N ಐತಿ ಇಲ್ಲಿ. ಸೊ ಇಲ್ಲಿ AN 15,000 ಹಂಗ ಬರ್ಕೋರಿ, A ಗೊತ್ತಿಲ್ಲ, A ಹಂಗ ಬರ್ಕೋರಿ. ಸೊ I 0.1 ಅದ ಇಲ್ಲಿ ಬರ್ಕೋರಿ. ಸೊ 1 minus 1 upon 1 plus 0.1 I ಇದು raised to 5. N 5 years ಅದ. ಸೊ 5 ಬರ್ಕೊಂಡೆ. ಸೊ 15,000 ಇತ್ತು. ಈ 0.1 ಅನ್ನ ಬಲಗಡೆ ಇದ್ದಿದ್ದು ಈ ಕಡೆ ತಗೋರಿ, ಎಡಗಡೆ 0.1 ಇಂಟು ಆಯ್ತು. ಈಗ ಏನು ಮಾಡ್ರಿ, ಇದನ್ನ 1.01 ಎರಡು ಕೂಡಿಸಿದ್ರೆ 1.1 ಆಗುತ್ತಾ. ಸೊ 1.1 ಅನ್ನ 5 ಟೈಮ್ಸ್ ಇಂಟು ಮಾಡ್ರಿ. 1.1 ಇಂಟು ಮಾಡಿದ್ರೆ 1.6105 ಆಗುತ್ತೆ. ಅಥವಾ ನೀವು ಹೀಗೆ ಬೇಕಾದ್ರೆ ಮಾಡ್ಬೋದು, 1.1 ಇಂಟು 4 ಸಲ ಐದು ಕೊಟ್ಟು ಬರುತ್ತೆ 1.6105 ಬರುತ್ತೆ. ಸೊ 1.6105 ಬಂತು. 1/1.6105 ಮಾಡಿದ್ರೆ 0.6209 ಬಂತು. ಸೊ 1 ಒಳಗೆ 0.6209 ಕಳೆದ್ರೆ 0.3791 ಬಂತು. ಸೊ 1500 ಇದ್ದಾಗ. ಸೊ ಇದಕ್ಕೆ ಇಂಟ್ರೊಲೇಷನ್ ಅದ. ಸೊ ಇಂಟ್ರೊಲೇಷನ್ ಇದ್ದಾಗ A ಇಲ್ಲೇ ಇರಲಿ, 0.3791 ಆ ಕಡೆ ಕಳಿಸ್ಬಿಡ್ರಿ ಎಡಗಡೆ. ಸೊ ಸಿಂಪ್ಲಿಫೈ ಮಾಡ್ಕೊಂಡೆ 1500 0.3791 ಡಿವೈಡ್ ಮಾಡಿದ್ರೆ 3956 ಆನ್ಯುವಲಿ ತುಂಬಬೇಕು. 3956.75 ಅಥವಾ 3957 ಪರ್ ಇನ್ಸ್ಟಾಲ್ಮೆಂಟ್ ತುಂಬಿದ್ರೆ 5 ವರ್ಷ ತುಂಬಿಟ್ರೆ ನಮ್ದು ಆನ್ಯುವಲ್ ಇನ್ಸ್ಟಾಲ್ಮೆಂಟ್ ಮುಗೀತು. ಇಷ್ಟು ಮಾಡಿದ್ರೆ 7 ಮಾರ್ಕ್ಸ್ ಕವರ್ ಆಗುತ್ತೆ. 5ನೇ ಕ್ವಶನ್, ಎ ಲೋನ್ ಈಸ್ ರೀಪೇಡ್ ಇನ್ 5 ಆನ್ಯುವಲ್ ಇನ್ಸ್ಟಾಲ್ಮೆಂಟ್ಸ್. 5 ಆನ್ಯುವಲ್ ಇನ್ಸ್ಟಾಲ್ಮೆಂಟ್ಸ್ ಅದ ರೀ. ಎ ಲೋನ್ ಎಷ್ಟಿದೆ ನಮ್ಗೆ ಗೊತ್ತಿಲ್ಲ. ಈಸ್ ರೀಪೇಡ್ ಇನ್ 5 ಆನ್ಯುವಲ್ ಇನ್ಸ್ಟಾಲ್ಮೆಂಟ್ಸ್. 5 ಆನ್ಯುವಲ್ ಇನ್ಸ್ಟಾಲ್ಮೆಂಟ್ಸ್ ಅದ ಅಂದ್ರೆ ಪ್ರತಿ ವರ್ಷ ತುಂಬ್ತಾ ಹೋಗೋದು ಲೋನ್. 5 ವರ್ಷ ₹4290 ಪೇ ಮಾಡ್ತಾ ಹೋಗುದು ಪ್ರತಿ ವರ್ಷ. ಇನ್ಕ್ಲೂಡಿಂಗ್ ಕಂಪೌಂಡ್ ಇಂಟ್ರೆಸ್ಟ್ ಬಂದ್ರೆ ಅದ ಎನ್ವಿಟಿ ಸಮ್ಸ್ ಅಂತ ತಿಳ್ಕೊಂಬಿಡ್ರಿ. at 5.5% per annum. The first installment paid at the end of first year. ಮೊದಲನೇ ಇನ್ಸ್ಟಾಲ್ಮೆಂಟ್ ಪೇ ಆಗೋದು 1 ವರ್ಷ ಆದ ನಂತರ. ಫೈಂಡ್ ದ ಅಮೌಂಟ್ ಆಫ್ ಲೋನ್ ಕೇಳಿದಾನೆ ಇಲ್ಲಿ. ಅಂದ್ರೆ ಲೋನ್ ಅಮೌಂಟ್ ಎಷ್ಟಿದೆ ಕಂಡುಹಿಡಿಬೇಕ್ರಿ ಇಲ್ಲಿ. ಈ ಮುಂಚೆ ಎಲ್ಲ ಮಾಡಿದ ಸಮ್ ಯಾವ ತರ ಇದ್ದು ರೀ, ಬರೀ ಈಚ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಕಂಡುಹಿಡಿಯೋದಿತ್ತು. ಈ ಸಮ್ ಯಾವ ತರ ಅದ, ಲೋನ್ ಅಮೌಂಟ್ ನಮಗೆ ಕಂಡುಹಿಡಿಯಕ್ಕೆ ಕೇಳಿದಾನೆ ಇಲ್ಲಿ. ಓಕೆ, A is equal to ಈಚ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ 4290 ಅದ. ಗಿವನ್ ಇನ್ಫಾರ್ಮೇಶನ್ ಬರ್ಕೋಬೇಕ್ರಿ. ಸೊ ಗಿವನ್ ಇನ್ಫಾರ್ಮೇಶನ್ ಈಚ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ 4290 ಅದ. ಸೊ I ರೇಟ್ ಆಫ್ ಕಂಪೌಂಡ್ ಇಂಟ್ರೆಸ್ಟ್ ಎಷ್ಟು ಅದ್ರಿ 5.5%. ಅಥವಾ ಈ 5.5% ಈ ತರ ಬರ್ಕೋಬೇಕು. 5.5 ಡಿವೈಡ್ ಬೈ 100 ಮಾಡಿದ್ರೆ 0.55 ಬರ್ತದೆ. 0.055 ಬರ್ತದೆ. ನೆಕ್ಸ್ಟ್ N is equal to ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ 5 ಅದ. ನೆಕ್ಸ್ಟ್ AN is equal to ಅಮೌಂಟ್ ಆಫ್ ಲೋನ್ ಆಫ್ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟು ನಾವು ಅದು ಕಂಡು ಹಿಡಿಬೇಕ್ರಿ. ಸೊ ಈ ನಮ್ಮ ಫಾರ್ಮುಲಾ ಹಾಕ್ಬೇಕ್ರಿ ಫಸ್ಟ್. ಸೊ ಫಾರ್ಮುಲಾ AN is equal to A upon I bracket of 1 minus 1 plus I raised to N. ಸೊ AN ಅದನ್ನ ಕಂಡು ಹಿಡಿಬೇಕ್ರಿ. A ಎಷ್ಟದ 4290 ಅದ. ಡಿವೈಡೆಡ್ ಬೈ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟದ 0.055 ಅದ. ನೆಕ್ಸ್ಟ್ 1 minus 1 upon 1 plus 0.055 raised to 5. ಇಷ್ಟು ಮಾಡ್ಬೇಕ್ರಿ.
ಇದಾದ ನಂತರ 4290 ಡಿವೈಡೆಡ್ ಬೈ 0.055 ಡಿವೈಡ್ ಮಾಡ್ಬೇಕ್ರಿ. ಡಿವೈಡೆಡ್ ಬೈ 0.055 ಡಿವೈಡ್ ಮಾಡಿದ್ರೆ ಏನ್ ಇಸ್ ಈಕ್ವಲ್ ಟು 78,000 ಬರ್ತಿದೆ. ಇದು 1 ಮೈನಸ್ 1 ಅಪಾನ್ 1 ಪ್ಲಸ್ 0.055 ಮಾಡಿದ್ರೆ 1.055 ರೇಸ್ ಟು 5. ಸೊ ಈಗ ಏನ್ ಮಾಡ್ರಿ, ಏನ್ ಇಸ್ ಈಕ್ವಲ್ ಟು 78,000 1 ಮೈನಸ್ 1.055 ನ 5 ಸತ ಇಂಟು ಮಾಡ್ರಿ. 1.055 ಇಂಟು 1.055 ಇಂಟು 1.055 ಇಂಟು 1.055 ಇಂಟು 1 2 3 4 1.055 5 ಸತ ಇಂಟು ಮಾಡಿದ್ರೆ ಇಂಟು ಇಸ್ ಈಕ್ವಲ್ ಟು 2 3 4 5 1.3788 ಅಂದ್ರೆ 1.055 1.055 1.055 1.055 1.055 5 ಸಲ ಇಂಟು ಮಾಡಿದ್ರೆ ನಮಗೆ ಸಿಗುವಂತ ಆನ್ಸರ್ ಎಷ್ಟ್ರಿ 1.3788 ಸಿಗ್ತದ. ಅಥವಾ ಇದನ್ನ ಈ ತರನು ಬೇಕಾದ್ರೂ ಮಾಡಬಹುದು. 1.055 ಇಂಟು ಒಂದೇ ಸಲ ಇಂಟುನ ಪ್ರೆಸ್ ಮಾಡಿ 4 ಸತ ಇಜುಕೊಟ್ಟು ಹೊಡಿಬೇಕು. 1 2 3 4 1 2 3 4 5 ಸಲ ಅಂದ್ರೆ 4 ಸಲ ಇಜುಕೊಟ್ಟು ಹೊಡಿಬೇಕು. ಸೊ ಹೊಡೆದ್ರೆ 1.055 ಇಂಟು 1 ಸಲ 1 2 3 4 1.30 1.055 ಇಂಟು 1 2 3 4 5 1.30 1.3070 1.3070 ಬರುತ್ತೆ. ಓಕೆ, 1 ಡಿವೈಡೆಡ್ ಬೈ 1.3070 ಡಿವೈಡ್ ಮಾಡ್ಬೇಕ್ರಿ. ಸೊ 78,000 1 ಮೈನಸ್ 1 ಡಿವೈಡೆಡ್ ಬೈ 1.3070 ಡಿವೈಡ್ ಮಾಡಿದ್ರೆ 0.7651 ಬರುತ್ತೆ. ಸೊ 78,000 ಇಂಟು 1 ಮೈನಸ್ 0.7651 ಮೈನಸ್ ಮಾಡಿದ್ರೆ 0.2349 ಬರುತ್ತೆ. ಸೊ 78,000 ಇಂಟು 18,322. So AN is equal to. So loan amount, therefore loan amount is equal to AN is equal to 18,322. ಇಷ್ಟು ಮಾಡಿದ್ರೆ ನಮ್ದು 7 ಮಾರ್ಕ್ಸಿನ ಸಮ್ ಮುಗೀತು. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಪ್ರಾಬ್ಲಮ್, ಫೈಂಡ್ ದ ಪರ್ಚೇಸ್ ಪ್ರೈಸ್ ಆಫ್ ಎನ್ಇಟಿ. ಪರ್ಚೇಸ್ ಪ್ರೈಸ್ ಕೇಳಿದನ್ರಿ ಇಲ್ಲಿ ಎ ಅನ್ನು. ಪರ್ಚೇಸ್ ಪ್ರೈಸ್ ಆಫ್ ಎನ್ಇಟಿ ಅಂದ್ರೆ ಏನ್ ಕಂಡ್ರಿ ಆಫ್ ₹5,000 ಪೇಡ್ ಕ್ವಾರ್ಟರ್ಲಿ. ಫಾರ್ ದ ಫಸ್ಟ್ ಟೈಮ್ ಕ್ವಾರ್ಟರ್ಲಿ ಬಂದಿದ್ರಿ. ಅಂದ್ರೆ ಒಂದು ವರ್ಷಕ್ಕೆ ಒಮ್ಮೆ ಇಲ್ಲ, ಇದು ವರ್ಷಕ್ಕೆ 4 ಸತ. ಕ್ವಾರ್ಟರ್ಲಿ ಇನ್ ದ ಸೆನ್ಸ್ 4 times ಇನ್ ಎ ಇಯರ್. ಪೇಡ್ ಕ್ವಾರ್ಟರ್ಲಿ. ಹಾಫ್ ಇಯರ್ಲಿ ಅಂದ್ರೆ 2 times ಇನ್ ಎ ಇಯರ್. ಕ್ವಾರ್ಟರ್ಲಿ ಅಂದ್ರೆ 4 times ಇನ್ ಎ ಇಯರ್. ಕ್ವಾರ್ಟರ್ಲಿ ಫಾರ್ 3 years. 3 ವರ್ಷ ತುಂಬ್ತಾ ಹೋದ. ಅದೇ ತರ ಇಫ್ ದ ರೇಟ್ ಆಫ್ ಕಂಪೌಂಡ್ ಇಂಟ್ರೆಸ್ಟ್ ಈಸ್ 12% per annum ಕಂಪೌಂಡ್ ಇಂಟ್ರೆಸ್ಟ್. ಕಂಪೌಂಡೆಡ್ ಕ್ವಾರ್ಟರ್ಲಿ ಅಂದ್ರೆ ಇಲ್ಲಿ ಕಂಪೌಂಡೆಡ್ ಕ್ವಾರ್ಟರ್ಲಿ ಆಗ್ತಾ ಹೋಗ್ತದೆ. ಸೊ A is equal to each installment amount paying 5,000 per quarter. ಪ್ರತಿ 3 ತಿಂಗಳಿಗೊಮ್ಮೆ ₹5,000 ಪೇ ಮಾಡ್ತಾ ಹೋಗೋದು. I rate of interest is equal to 12% per annum. 12% per annum ಇದೆ. ಒಂದು ವರ್ಷಕ್ಕೆ 12% ಅಂದ್ರೆ ಒಂದು ಕ್ವಾರ್ಟರ್ಗೆ ಎಷ್ಟಾಗುತ್ತೆ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕ್ರಿ.
12 divided by 4. 4 ಅಂದ್ರೆ 4 times a year. ಡಿವೈಡ್ ಮಾಡಿದ್ರೆ 3% ಪರ್ ಕ್ವಾರ್ಟರ್ ಬಂತು. 3% ಪರ್ ಕ್ವಾರ್ಟರ್ ಅಂದ್ರೆ ಒಂದೇ, ಅಥವಾ 3 divided by 100 ಮಾಡಿದ್ರೆ 0.03 ಪರ್ ಕ್ವಾರ್ಟರ್ ಅಂದ್ರೆ ಒಂದೇ. ಸೊ ಅದೇ ರೀತಿ n is equal to number of times of installment. ಸೊ 3 years into 4 times ಅಂದ್ರೆ 3 ವರ್ಷ ತುಂಬ್ತಾ ಹೋಗುದು, ವರ್ಷಕ್ಕೆ 4 ಸಲ. ಸೊ 3 4 12. ಸೊ ಅದನ್ನ ಅವಧಿ ಎಲ್ಲ ಮುಗಿಮಟ್ಟ 12 ಸಲ ನಾವು ಪೇಮೆಂಟ್ ಮಾಡ್ಬೇಕಾಗತ್ತೆ ಇಲ್ಲಿ. ಸೊ ಇಲ್ಲಿ n is equal to ಏನಪ್ಪ ಸೂತ್ರ, n is equal to a upon I bracket of 1 minus 1 upon 1 plus I raised to n. ಇದು ಫಾರ್ಮುಲಾ ಹಾಕಿ. ಸೊ an ಬೇಕು. an is equal to 5000. a ಎಷ್ಟದ 5000 ಅದು ಬರ್ಕೋಬೇಕ್ರಿ. I ಎಷ್ಟದ 0.03 1 minus 1 divided by 1 plus I ಎಷ್ಟದ 0.03 raised to 12 times. 12 times ಏನಾಗಂದ್ರೆ ಇಲ್ಲದಲ್ಲ 12 times. ಸೊ 12 n ಅನ್ನ 12 ಮಾಡ್ಕೋಬೇಕು. ಸೊ ಅದೇ ರೀತಿ ಸಿಂಪ್ಲಿಫೈ 5000 divided by 0.03 ಮಾಡಿದ್ರೆ 1,66,666 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಸೊ ನಾನು ನಿಯರೆಸ್ಟ್ 1,66,667 ಮಾಡ್ಕೊಂಡಿದ್ದೀನಿ. ಸೊ 1 ಬ್ರಾಕೆಟ್ ಆಫ್ 1 minus 1 upon 2 ಪ್ಲಸ್ ಮಾಡ್ಕೊರಿ. 1 plus 0.03 ಮಾಡಿದ್ರೆ 1.03 ಐತೆ ಇಂಟು 12 ಟೈಮ್ಸ್. ಈ 12 ಟೈಮ್ಸ್ ಯಾವ ತರ ಇಂಟು ಮಾಡ್ಕೋಬೇಕಂದ್ರೆ 1.03 ಇಂಟು ಒಮ್ಮೆ ಪ್ಲಸ್ ಮಾಡ್ಬೇಕ್ರಿ. ಒಮ್ಮೆ ಇಂಟು ಪ್ಲಸ್ ಮಾಡಿ 11 ಟೈಮ್ಸ್ ಈಸ್ ಈಕ್ವಲ್ ಟು ಹೊಡಿಬೇಕು. 1 2 3 4 5 6 7 8 9 10 11. ಸೊ ನಮ್ 11 ಟೈಮ್ಸ್ ಈಸ್ ಈಕ್ವಲ್ ಟು ಹೊಡೆದ್ರೆ ನಮಗ ಈ 1.4258 ಬರುತ್ತೆ. ಕ್ಯಾಲ್ಕುಲೇಟರ್ ಟ್ರೈ ಮಾಡ್ರಿ. ಸೊ ಅದನ್ನ ಬರ್ದಿದ್ದೀನಿ ಇಲ್ಲಿ 1.4258 ಬರ್ದೀನಿ. ಸೊ 1 divided by 1.4258 ಮಾಡಿದ್ರೆ 0.7014 ಬರುತ್ತೆ. ಸೊ ಆಮೇಲೆ 1 ಒಳಗ 0.7014 ಕಳೆದ್ರೆ ನಮಗೆ ಬರೋದು 0.2986, 1,66,677 ಮೇಲೆ. ಆಮೇಲೆ ಎರಡಕ್ಕೂ ಇಂಟು ಮಾಡ್ಬಿಟ್ರಿ. ಸೊ ನಮ್ಗೆ ಬರೋದು 49,666.77. ಸೊ ಅಪ್ರಾಕ್ಸಿಮೇಟ್ಲಿ 49,767 is the our purchase price of that annuity. ಇಷ್ಟು ಮಾಡಿದ್ರೆ ನಿಮಗೆ 7 ಮಾರ್ಕ್ಸ್ ಕೊಡ್ತಾರೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಇತರೆ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.